ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ಈ ಕ್ರೋಶೆದು ಇಯರ್ ರಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರದ್ದು 5 ಪೆಟಲ್ಸ್ ಇರೋಂಥ ಫ್ಲವರ್ ಥರ ಇದೆ. ಸಿಂಪಲ್ ಆಗಿದೆ ಕ್ರೋಶೆನಲ್ಲಿ ಮಾಡೋದು. ಕ್ರೋಶೆ ದಾರದಲ್ಲಿ ಬೇಗ ಆಗತ್ತೇನು, ಚೆನ್ನಾಗಿ ಕಾಣುತ್ತೆ. ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ವಸ್ತುಗಳು: ಇದು ಕಾಟನ್ ಥ್ರೆಡ್, ಕ್ರೋಶೆಗೆ ಉಪಯೋಗಿಸೋಂಥ ಕಾಟನ್ ಥ್ರೆಡ್ಡು. ಆ್ಯಂಕರಿಂಗ್ ತೊಗೊಂಡಿದ್ದೀನಿ ನಾನು, ನೀವು ಯಾವ್ದಾದ್ರು ತಗೊಳ್ಳಿ, ಯಾವುದೋ ಆಗುತ್ತೆ. ಕಾಟನ್ ಥ್ರೆಡ್, ಕ್ರೋಶೆಗೆ ಉಪಯೋಗಿಸೋಂಥ ಕಾಟನ್ ಥ್ರೆಡ್. ಇದು ಕ್ರೋಶೆಗೆ ಉಪಯೋಗಿಸೋಂಥ ಹುಕ್ಕು, ಕ್ರೋಶೆ ಹುಕ್ಕು 10 ನಂಬರ್ದು 0.75 mm. ಇದು ದಾರದಲ್ಲಿ, ಕ್ರೋಶೆ ದಾರದಲ್ಲಿ ಮಾಡೋದಕ್ಕೆ ಯೂಸ್ ಆಗುವಂಥದ್ದು 10 ನಂಬರು. ಉಲನ್ ಥ್ರೆಡ್ಗೆ ಮಾಡೋದಾದರೆ 10 ನಂಬರು ದಪ್ಪ ಬರುತ್ತೆ. ಇದು ಮೆಟಲಿಂದು ಕ್ರೋಶೆ ದಾರಕ್ಕೆ, ಕಾಟನ್ ದಾರಕ್ಕೆ ಉಪಯೋಗಿಸುವಂಥ ಇದು ಕ್ರೋಶೆ ಹುಕ್ಕು 0.75 mm. ಆಮೇಲೆ ಈ ಥರ ಜಂಪಿಂಗ್ ರಿಂಗ್ ಬೇಕು. ಇದು 2 ಹುಕ್ ಬೇಕು ಈ ಥರ. ಇನ್ನು ಇದು ಕಟ್ಟಿಂಗ್ ಪ್ಲೇಯರು, ಈ ಹುಕ್ಕಿಗೆ ಜೋಡ್ಸೋಕ್ಕೆ. ಇದು ಕತ್ರಿ, ದಾರ ಕಟ್ ಮಾಡೋಕ್ಕೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ 8 ಚೈನ್ ಹಾಕ್ಕೋಬೇಕು. ಈ ಥರ ಮಾಡಿಕೊಂಡು ಒಂದು, 2, 3, 4, 5, 6, 7, 8 ಚೈನು. ಫಸ್ಟ್ ಚೈನಲ್ಲಿ ಸ್ಲಿಪ್ ನಾಟ್ ಹಾಕೋಬೇಕು ಈ ಥರ. ಫಸ್ಟ್ ಚೈನಲ್ಲಿ ಈ ಥರ ಸ್ಲಿಪ್ ನಾಟ್ ಹಾಕೋಬೇಕು. ಆವಾಗ ಈ ಥರ ರೌಂಡ್ ಬರುತ್ತೆ, ಇದು ರೌಂಡ್ ಆಗತ್ತೆ ಚೈನು. ಈ ರೌಂಡ್ ಒಳಗಡೆ 16 ಡಬಲ್ ಕ್ರೋಶೆ ಹಾಕೋಬೇಕು. 16 ಡಬಲ್ ಕ್ರೋಶೆ ಹಾಕೋಬೇಕು. ಒಂದು, 2, 3, 4, 5, 6, 7, 8, 9, 10, 11, 12, 13, 14, 15, 16. ಈ ಥರ 16 ಡಬಲ್ ಕ್ರೋಶೆ ಈ ರಿಂಗ್ ಒಳಗಡೆ ಹಾಕಿದ ಮೇಲೆ ಇಲ್ಲಿ ಫಸ್ಟ್ ಚೈನ್ ಇದೆಯಲ್ವ, ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಿ, ಅಲ್ಲಿ ಈ ಚೈನ್ ಲಾಸ್ಟ್ ಚೈನ್ಗೆ ಇಲ್ಲಿಗೆ ಈಕ್ವಲ್ ಆಗಿ ಬರುತ್ತೆ. ಅಲ್ಲಿ ಸ್ಲಿಪ್ ನಾಟ್
ಹಾಕೋಬೇಕು, ಇದರ ಲೆವೆಲ್ಗೆ ಈ ಥರ ಬರುತ್ತೆ. ಅವಾಗ ಈ ಥರ ಆದಮೇಲೆ 2 ಚೈನ್ ಹಾಕ್ಕೊಂಡು ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಇದರ ಒಳಗಡೆನೆ 3 ಡಬಲ್ ಕ್ರೋಶೆ ಹಾಕೋಬೇಕು. 3 1 2 3 ಈ ಥರ 3 ಡಬಲ್ ಕ್ರೋಶೆ ಹಾಕೋಬೇಕು. ಇನ್ನು 2 ಚೈನ್, ಆಮೇಲೆ ಇಲ್ಲಿ 2 ಚೈನ್ ಹಾಕಿಬಿಟ್ಟು ಕೆಳಗಡೆ ಇಲ್ಲಿ 2 ಡಬಲ್ ಕ್ರೋಶೆ ಬಿಟ್ಟು 3ನೇದಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. 4 ಡಬಲ್ ಕ್ರೋಶೆ, ಒಂದರಲ್ಲೇ 4, 1 2 3 4, ಒಂದರಲ್ಲೇ 4. ಇನ್ನು ಪುನಃ 2 ಚೈನ್ ಹಾಕ್ಕೋಬೇಕು. ಇಲ್ಲಿ ಅದೇ ಥರ ಫಸ್ಟಿಗೆ ಮಾಡ್ದಂಗೆ ಇಲ್ಲಿ 2 ಡಬಲ್ ಕ್ರೋಶೆ ಬಿಡಬೇಕು, ಸ್ಕಿಪ್ ಮಾಡಬೇಕು. 1 2 ಬಿಟ್ಟು ಇಲ್ಲಿ 3ನೇದು ಒಂದು 2 ಬಿಟ್ಟು 3ನೇದು 4 ಡಬಲ್ ಕ್ರೋಶೆ ಹಾಕಬೇಕು ಒಂದರಲ್ಲಿ. ಒಂದರಲ್ಲೇ 4 ಹಾಕಿದ್ವಿ. ಇನ್ನು ಚೈನು 2 ಚೈನು, ಇಲ್ಲಿ 2 ಸ್ಕಿಪ್ ಮಾಡಬೇಕು. 3ನೇದು ಇಲ್ಲಿ 4 ಡಬಲ್ ಕ್ರೋಶೆ, 1 2 3 4. ಇನ್ನು 2 ಚೈನು, ಇಲ್ಲಿ 1 2 3, 1 2 3, ಇಲ್ಲಿ 4 ಚೈನು ಹಾಕೋಬೇಕು. ಒಂದು 2 3 4. 2 ಚೈನ್ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟಲ್ಲಿ ಚೈನ್ ಹಾಕಿದ್ದೀವಲ್ವ ಡಬಲ್ ಕ್ರೋಶೆ ಮಾಡುವಾಗ, ಆ ಚೈನಲ್ಲಿ ಮೇಲಿನ ಚೈನಿಗೆ 2 ಚೈನ್ ಹಾಕಿದಲ್ಲಿ 2ನೇ ಚೈನಿಗೆ ಸ್ಲಿಪ್ ನಾಟ್ ಹಾಕೋಬೇಕು.
ನೋಡಿ, ಇದು ಈ 2 ಚೈನ್ ಹಾಕಿರ್ತೀವಿ ಇಲ್ಲಿ ಟರ್ನ್ ಮಾಡ್ಬೇಕಾದ್ರೆ, ಇಲ್ಲಿ ಈ ರೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ 2ನೇ ಚೈನ್ಗೆ ಹಾಕ್ಕೊಂಡು ಸ್ಲಿಪ್ ನಾಟ್, ಈ ಥರ ಸ್ಲಿಪ್ ನಾಟ್. ಇನ್ನು 3rd ರೋ ಈ 4 ಚೈನ್ ಇದೆಯಲ್ವಾ, 4 ಡಬಲ್ ಕ್ರೋಶೆ ಮಧ್ಯದಲ್ಲಿ 1 2 ಈ ಕಡೆ 2 ಆ ಕಡೆ ಬಿಟ್ಟು ಸಿಂಗಲ್ ಕ್ರೋಶೆ ಹಾಕೋಬೇಕು. ಈ ಥರ ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದಾದಮೇಲೆ ಈ ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ನಾವು 2 ಚೈನ್ ಮಾಡ್ಕೊಂಡು ಬಂದಿದ್ದೀವಲ್ವ, ಈ ಚೈನ್ ಗ್ಯಾಪಲ್ಲಿ 8 ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 5 6 7 8 ಡಬಲ್ ಕ್ರೋಶೆ ಮಾಡಿಬಿಟ್ಟು ಈ ಪುನಃ ಇಲ್ಲಿ 4 ಡಬಲ್ ಕ್ರೋಶೆ ಇದೆ, ಅದರ ಮಿಡ್ಲಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. 2 ಆ ಕಡೆ 2 ಈ ಕಡೆ ಬಿಟ್ಟು. ಇನ್ನು ಇಲ್ಲಿರೋ ಚೈನ್ ಗ್ಯಾಪಲ್ಲಿ 8 ಡಬಲ್ ಕ್ರೋಶೆ ಹಾಕೋಬೇಕು. 2 3 4 5 6 7 8 ಈ ಡಬಲ್ ಕ್ರೋಶೆ ಇದೆ, ಅದರ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. 2 ಆ ಕಡೆ 2 ಈ ಕಡೆ ಬಿಟ್ಟು ಎಂಟು ಡಬಲ್ ಕ್ರೋಶೆ ಮಾಡಬೇಕು. 1 2 3 4 5 6
7 8 ಇನ್ನು ಇಲ್ಲಿ ಈ ಫಸ್ಟ್ ಇಲ್ಲಿ ಹಾಕಿದೀವಲ್ವ, ಇಲ್ಲಿ ಈ ಡಬಲ್ ಕ್ರೋಶೆ ಇದು ಫಸ್ಟ್ ಸಿಂಗಲ್ ಕ್ರೋಶೆ, ಅಲ್ಲೇ ಸಿಂಗಲ್ ಕ್ರೋಶೆ ಇನ್ನೊಂದು ಹಾಕೋಬೇಕು. ಇಲ್ಲಿ ಅದನ್ನು ಒಂದು ಚೈನ್ ಹಾಕಿಬಿಟ್ಟು ಕಟ್ ಮಾಡಿದರೆ ಆಯಿತು. ಇದನ್ನು ಹಿಂಗೆ ಎಳೆದ್ಬಿಟ್ಟು ಟೈಟ್ ಆಗುತ್ತೆ ಅವು. ಈಗ ಇದಕ್ಕೆ ಹುಕ್ ಹಾಕೋದು ಹೆಂಗೆ ಅಂತ ನೋಡೋಣ. ಇದನ್ನು ಕಟ್ ಮಾಡೋಣ. ಇಲ್ಲಿಂದ ಕಟ್ ಮಾಡಿಬಿಟ್ಟು ಈಗ ಈ ಜಂಪಿಂಗ್ ಹುಕ್ ಇದೆಯಲ್ಲ, ಇದನ್ನು ತಗೊಂಡು ಇದರಲ್ಲಿ ಸ್ವಲ್ಪ ಓಪನ್ ಮಾಡ್ಕೊಬೇಕು. ಅದನ್ನು ಈ ಥರ ಓಪನ್ ಮಾಡಿಕೊಂಡು ಪೆಟಲ್ನ ಮಿಡ್ಲಿಗೆ ಹಾಕೋಬೇಕು. ಇಲ್ಲಿ ಮಿಡ್ಲ್ ನೋಡಿಕೊಂಡು ಹಾಕೋಬೇಕು. 8 ಡಬಲ್ ಕ್ರೋಶೆ ಹಾಕಿದ್ದೀವಲ್ವಾ, 4 ಆ ಕಡೆ 4 ಈ ಕಡೆ ಬಿಟ್ಟು ಮಿಡ್ಲಲ್ಲಿ ಹಾಕೋಬೇಕು. ಇನ್ನು ಈ ಹುಕ್ಕನ್ನು ಈ ಥರ ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡು ಇನ್ನು ಇದನ್ನು ಕಟ್ಟಿಂಗ್ ಪ್ಲೇರಲ್ಲಿ ಗಟ್ಟಿ ಮಾಡಿಕೊಂಡ್ರೆ ಆಯಿತು. ನಮ್ಮ ಇಯರಿಂಗು ರೆಡಿ ಆಗುತ್ತೆ. ಇದನ್ನು ಟೈಟ್ ಮಾಡ್ಕೋಬೇಕು. ನಾನು ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಆಮೇಲೆ ಸ್ಲಿಪ್ ನಾಟ್, ಇದರ ಬಗ್ಗೆ ಚೈನ್ ಇದೆಲ್ಲ ಹಿಂಗೆ ಹಾಕೋದು ಅಂತ ನಾನು ನನ್ನ ಫಸ್ಟ್ ವಿಡಿಯೋದಲ್ಲಿ ಕ್ರೋಶೆ ಬೇಸಿಕ್ಸ್ ಅಂತ ಒಂದು ಮಾಡಿದ್ದೀನಿ. ಅದರಲ್ಲಿ ಡಿಟೈಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಕ್ರೋಶೆ ಇಯರಿಂಗ್ಸ್ ರೆಡಿ ಆಗಿದೆ. ತುಂಬ ಸಿಂಪಲ್ ಆಗಿದೆ, ಈಸಿ ಆಗಿದೆ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದು ಕ್ರೋಶೆ ಇಯರಿಂಗ್ಸ್ ರೆಡಿ ಆಗಿದೆ. ಈ ಥರ ನೀವು ಮಾಡ್ಕೊಳ್ಳಿ, ಚೆನ್ನಾಗಿದೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಇಯರಿಂಗ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.